ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರನ್ನು ಸ್ಮರಿಸುತ್ತಾ ಭಾರತೀಯ ಬೌದ್ಧ ಮಹಾಸಭೆಯ ರಾಷ್ಟ್ರೀಯ ಸಂರಕ್ಷಕರು ಮಹಾಉಪಾಸಿಕ ಮೀರಾತಾಯಿಜಿ ಅಂಬೇಡ್ಕರ್, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಆದರಣೀಯ ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಇವರ ಧಮ್ಮ ಕಾರ್ಯಕ್ಕೂ ವಂದಿಸುತ್ತಾ ಇಂದು ಭಾರತೀಯ ಬೌದ್ಧ ಮಹಾಸಭೆಯ ಹಾಗೂ ಸಮತಾ ಸೈನಿಕ ದಳದ ಸೈನಿಕರೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಜನತೆಗೆ ನಾನು ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಸಮತಾ ಸೈನಿಕ ದಳದ ವತಿಯಿಂದ ಇಂದು ಸುಮಾರು 400ಕ್ಕೂ ಹೆಚ್ಚು ಸೈನಿಕರು ಮತ್ತು ಅಧಿಕಾರಿ ವರ್ಗದೊಂದಿಗೆ ಇಂದು ಮಾನವಂದನೆ ಕಾರ್ಯಕ್ರಮ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ನಡೆಸಿಕೊಡಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಸಮತಾ ಸೈನಿಕ ದಳದ ಎಲ್ಲ ಸೈನಿಕರು ಸೇರಿಕೊಂಡು ಇಡೀ ಜಿಲ್ಲೆಯಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡುಕೊಂಡಿರ್ತಕ್ಕಂಥ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅವರಿಗೆ ಗ್ರಾಮೀಣ ಭಾಗದಲ್ಲಿ ಅರಿವನ್ನು ಕೊಡಿಸ್ತಕ್ಕಂಥ ಕೆಲಸ ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಸಮತಾ ಸೈನಿಕ ದಳ ಕಾರ್ಯಕ್ರಮ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಮುಂದೆ ಬರ್ತಕ್ಕಂಥ ಬುದ್ಧ ಪೂರ್ಣಿಮೆಯ ದಿನದಂದು ಸುಮಾರು 40 ಕಡೆ ನಾವು ಬುದ್ಧ ವಿಹಾರಗಳಲ್ಲಿ ನಮ್ಮ ಬೌದ್ಧಾಚಾರ್ಯರ ಮುಖಾಂತರವಾಗಿ ವಾರಕ್ಕೆ ಒಂದು ಸಲ ವಂದನಾ ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೇವೆ. ಇದರಿಂದ ಗ್ರಾಮೀಣ ಭಾಗದಲ್ಲಿ ಮತ್ತು ಸಮಸ್ತ ಜನರಲ್ಲಿ ಬೌದ್ಧ ಧರ್ಮದ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಅವರಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಬಹುದೊಡ್ಡ ಆಶೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಬಯಸಿದ್ದೇವೆ. ಹೀಗಾಗಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಜೈ ಭೀಮ್ ನಮ ಬುದ್ಧಾಯಿಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನನ್ನ ಹೆಸರು ರಾಜಪ್ಪ ಗುನ್ನಳ್ಳಿಕರ್, ಭಾರತೀಯ ಬೌದ್ಧ ಮಹಾಸಭೆ ಜಿಲ್ಲಾಧ್ಯಕ್ಷರು. ಭಗವಾನ್ ಗೌತಮ್ ಬುದ್ಧ ಬೋಧಿಸತ್ವ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಪಂಚಾಂಗ ಪ್ರಮಾಣ ಸಲ್ಲಿಸುತ್ತಾ ಪ್ರಸ್ತುತ ಭಾರತೀಯ ಬೌದ್ಧ ಮಹಾಸಭೆಯ ಮಹಾಪೋಷಕರು ಮೀರಾತಾಯಿ ಅಂಬೇಡ್ಕರ್ ಹಾಗೂ ಭಾರತೀಯ ಬೌದ್ಧ ಮಹಾಸಭಾ ಕೇಂದ್ರ ಶಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಮತ್ತು ತ್ಯಾಗಕ್ಕೆ ತೀವ್ರವಾದ ವಂದನೆ ಸಲ್ಲಿಸುತ್ತಾ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಹಾಗೂ ತಾಲೂಕಾ ಶಾಖೆ ವತಿಯಿಂದ ಹಾಗೂ ಸಮತಾ ಸೈನಿಕ ದಳ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾನವಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದ ನಂತರ ನಮ್ಮ ಕೇಂದ್ರದ ಒಂದು ಆದೇಶದಂತೆ ಪ್ರತಿಯೊಂದು ಜಿಲ್ಲೆಗೆ 1,000 ಸೈನಿಕರು ಮಾಡಬೇಕಂತ ಒಂದು ನಿರ್ಧಾರವನ್ನು ಆದೇಶ ಕೊಟ್ಟಿದ್ದಾಗೆ ನಾವು ಈವಲ್ಲಿವರೆಗೆ 700 ಮೇಲ್ಗಡೆ ಸೈನಿಕರು ಮಾಡಿದ್ದೇವೆ. ಇವತ್ತು ಇಂದು 500 ಸೈನಿಕರದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾನವಂದನೆ ಸಲ್ಲಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳುವ ಪ್ರಕಾರ ಪ್ರತಿಯೊಂದು ಗ್ರಾಮದಲ್ಲಿ ಬುದ್ಧ ಪೂರ್ಣಿಮೆದಂದು ಬೌದ್ಧಾಚಾರ್ಯರ ಮುಖಾಂತರ ಭಾರತೀಯ ಬೌದ್ಧ ಮಹಾಸಭೆ ಮತ್ತು ಬೌದ್ಧಾಚಾರ್ಯರ ಮುಖಾಂತರ ಧಮ್ಮವನ್ನು ಪ್ರಸಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇಷ್ಟು ಹೇಳಿ ಈ ಎಲ್ಲ ಉಪಸ್ಥಿತ ಎಲ್ಲ ಬೌದ್ಧ ಉಪಾಸಕ ಮತ್ತು ಉಪಾಸಕರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್ ನಮೋ ಬುದ್ಧಾಯ. ನನ್ನ ಹೆಸರು ಶಿವಕುಮಾರ್ ಸದಾಪುಲೆ, ಭಾರತೀಯ ಬೌದ್ಧ ಮಹಾಸಭಾ ತಾಲೂಕಾ ಶಾಖೆ ಬೀದರ್ ಅಧ್ಯಕ್ಷರು. ಸಂವಿಧಾನ ಶಿಲ್ಪಿ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಬ್ಬದ ಇಡೀ ದೇಶದ ಎಲ್ಲ ಜನರಿಗೆ ಶುಭಾಶಯ ಕೋರುತ್ತಾ ಇವತ್ತಿನ ದಿವಸ ನಮ್ಮ ಭಾರತ ದೇಶ ಅಲ್ಲದೆ ನ್ಯೂಯಾರ್ಕ್ನಲ್ಲಿ ಸುಮಾರು 50 ಜಿಲ್ಲೆಗಳಲ್ಲಿ ಇವತ್ತು ಬಾಬಾ ಸಾಹೇಬರ ಜಯಂತಿಯನ್ನು ಆಚರಿಸಿದ್ದಾರೆ. ಇವತ್ತು ನಮ್ಮ ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಸಮತಾ ಸೈನಿಕ ದಳ ಮೇದ ಡಾಕ್ಟರ್ ಮಂಜುಳಾ ಬಾಯ್ದೊಡ್ಡಿ ಹಾಗೂ ನಮ್ಮ ಸಂತು ಫೂಲೆ ಕಾಂಬ್ಳೆ ಹಾಗೂ ರಾಜಪ್ಪ ಗೂನಹಳ್ಳಿ ಫೂಲೆ ಅವರು ಎಲ್ಲರ ಆಶ್ರಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ನಮ್ಮದು ಬೀದರ್ ಜಿಲ್ಲೆ ಸುಮಾರು 2,000 ಸೈನಿಕರ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಿಲೋಡನ್ನು ಕೊಡಲಾಗಿದೆ. ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ವತಿಯಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಾಯಂಕಾಲನೂ ಸಂಜೆ ಪ್ರೋಗ್ರಾಮ್ ಇದೆ, ತಾವೆಲ್ಲರೂ ಬರಬೇಕಂತ ಹೇಳ್ಕೊಂಡು ಹೇಳ್ತೇನೆ. ಮತ್ತೊಂದು ನಮ್ಮ ಮಾಧ್ಯಮದವರಿಗೆ ಸುಸ್ಮಿತಾ ಮತ್ತು ರೋಹಿಣಿ ಇವರ ತೇಜಸ್ವಿ ನ್ಯೂಸ್ ಸಂಪಾದಕರಿಗೂ ಜಬಿ ಹೇಳುತ್ತಾ ನನ್ನ ಹೆಸರು ಗೋವಿಂದ ಪೂಜಾರಿ, ಸಮತಾ ಸೈನಿಕ ದಳ ಬೀದರ್. ಭಗವಾನ್ ಗೌತಮ್ ಬುದ್ಧ ಬೋಧಿಸತ್ವ ಪರಮಪೂಜ್ಯ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಕೇವಲ ಭಾರತ ದೇಶ ಅಲ್ಲ, ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡೋ ಪ್ರಯುಕ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135 ಜಯಂತಿ ಅಂಗವಾಗಿ ಈ ದೇಶದ ಎಲ್ಲ ಜನಾಂಗಕ್ಕೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 4 ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ.
ಶೈಕ್ಷಣಿಕವಾಗಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಧಾರ್ಮಿಕವಾಗಿ ಭಾರತೀಯ ಬೌದ್ಧ ಮಹಾಸಭಾ ದಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ರಾಜಕೀಯವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೀಗೆ ಅನೇಕ ಪಕ್ಷಗಳನ್ನು ಕಟ್ಟಿ ಇಡೀ ದೇಶಕ್ಕೆ ಸಮಾನತೆಯನ್ನು ತಂದು ಕೊಟ್ಟಿರ್ತಕ್ಕಂಥ ಮಹಾ ವ್ಯಕ್ತಿ ಯಾರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಅವರ ಒಂದು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಸಮತಾ ಸೈನಿಕದಲ್ಲ ಸುಮಾರು 2,000 ಸೈನಿಕರ ನಮ್ಮ ದೇಶದಲ್ಲಿ ಹಾಗೂ ಬೀದರ್ ಜಿಲ್ಲೆಯಲ್ಲಿ 2,000 ಜನ ಇದ್ದಾರೆ. ಅವರ ಈಗಾಗಲೇ ಪಥಸಂಚಲನೆ ಆಗಿದೆ, ಮಾನವಂದನೆ ಆಗಿದೆ. ಅದಕ್ಕಾಗಿ ಇವತ್ತಿನ ದಿವಸ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನನ್ನ ಮಾತನ್ನು ಮುಗಿಸ್ತೇನೆ. ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಉಪಾಧ್ಯಕ್ಷರು ಡಾಕ್ಟರ್ ಕಾಶಿನಾಥ್ ಚಲುವ. ಬೌದ್ಧ ಮಹಾಸಭಾ ಬೀದರ್ ಜಿಲ್ಲೆ ಅಧ್ಯಕ್ಷರಾದಂಥ ನಾನು ಶೋಭಾವತಿ ರಾಜಶೇಖರ್ ಜಂಜಿರೆ, ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರು. ಡಾಕ್ಟರ್ ಪರಮ ಪೂಜ್ಯ ಡಾಕ್ಟರ್ B.R. ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವದ ಅಂಗವಾಗಿ 500 ಸೈನಿಕರೊಂದಿಗೆ ಸಮತಾ ಸೈನಿಕ ದಳದ 500 ಸೈನಿಕರೊಂದಿಗೆ ಪಥಸಂಚಲನ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿ ಭಾರತೀಯ ಮೀರಾತಾಯಿ ಅಂಬೇಡ್ಕರ್ ಅವರ ಸೇವೆಯನ್ನು ಸ್ಮರಿಸುತ್ತಾ ಹಾಗೂ ನಮ್ಮ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷರಾದಂಥ ರಾಜಪ್ಪ ಗುನ್ನಳ್ಳಿ ಸರ್ ಅವರ ನೇತೃತ್ವದಲ್ಲಿ ಈ ಪಥಸಂಚಲನ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ನೆರವೇರಿಸಿದ್ದೇವೆ. ಹಾಗೂ ಬೌದ್ಧ ಪೂರ್ಣಿಮಾ ನಿಮಿತ್ತವಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮ ಬೌದ್ಧ ಧಮ್ಮ ಪ್ರಚಾರವನ್ನು ಮಾಡೋದಕ್ಕಾಗಿ ನಾವು ವಿಚಾರವನ್ನು ವ್ಯಕ್ತಪಡಿಸಿ ಸಭೆಯಲ್ಲಿ ವಿಚಾರವನ್ನು ವ್ಯಕ್ತಪಡಿಸಿ ಅದನ್ನು ನಾವು ಬೌದ್ಧ ಪೂರ್ಣಿಮೆ ದಿನದಿಂದ ಸಂಚಾಲನೆ ಕಾರ್ಯರೂಪದಲ್ಲಿ ತರ್ತೀವಿ ಅಂತೇಳಿ ಹೇಳ್ತಾ ನಮೋ ಬುದ್ಧ ಜೈ ಭೀಮ್. ಶೋಭಾವತಿ ರಾಜಶೇಖರ್ ಜಂಜಿರೆ, ಜಿಲ್ಲಾಧ್ಯಕ್ಷರು, ಮಹಿಳಾ ಘಟಕ ಬೀದರ್, ಭಾರತೀಯ ಬೌದ್ಧ ಮಹಾಸಭಾ. ಭಾರತೀಯ ಬೌದ್ಧ ಮಹಾಸಭೆಯ ಜಿಲ್ಲಾ ಖಜಾಂಚಿಯಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವ ಅಂಗವಾಗಿ ನಾವು ಜಿಲ್ಲಾ ಶಾಖೆ ಎಲ್ಲ ಪದಾಧಿಕಾರಿಗಳು, ತಾಲೂಕು ಶಾಖೆ ಎಲ್ಲ ಪದಾಧಿಕಾರಿಗಳು ಹಾಗೂ ಗ್ರಾಮ ಶಾಖೆ ಎಲ್ಲ ಪದಾಧಿಕಾರಿಗಳು ಮತ್ತು ಮಹಿಳಾ ವಿಂಗಿನ ಎಲ್ಲ ಪದಾಧಿಕಾರಿಗಳು, ನಾವು ಸಮತಾ ಸೈನಿಕ ದಳದ ಎಲ್ಲ ಪದಾಧಿಕಾರಿಗಳು ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸಲು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲರೂ ಜಮಾಯಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾನವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ನಾನು ಒಬ್ಬ ಜಿಲ್ಲಾ ಖಜಾಂಚಿಯಾಗಿ ಹೇಳೋದೇನೆಂದರೆ, ಇಲ್ಲಿ ಆಗಮಿಸಿದಂಥ ಎಲ್ಲ ಉಪಾಸಕರಿಗೂ ನಾನು ಜೈ ಭೀಮ್ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ನನ್ನ 2 ಮಾತಿಗೆ ವಿರಾಮ ಹಾಕುತ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ.